ಒಬ್ಳು ಹೆಣ್ಣಾಗಿ ಈ ವಿಚಾರನ ಹಂಚ್ಕೊಳ್ಳಿಕ್ಕೆ ಬೇಸರ ಅನ್ನಿಸ್ತದ. ಆದ್ರೆ ನೋಡಿ ನೋಡಿ ಬೇಸತ್ತಾಗ ಹಂಚ್ಕೋಬೇಕನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳ ವಿಚಾರ ಬಂದಾಗ ಎತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಅರೆದು ಕುಡ್ದವರಂತೆ ಹೇಳುವಂಥ ಹೆಣ್ಮಕ್ಳು ಈ ಪೂಜನೀಯ ಸ್ಥಾನಕ್ಕೆ, ಈ ದೇವತೆಯ ಸ್ಥಾನಕ್ಕೆ ಎಷ್ಟು ಅರ್ಹರಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಭಾರತಾಂಬೆಯ ಮಡಿಲು ಹೆಣ್ಣಿಗೆ ತಾಯಿಯ ಸ್ಥಾನವನ್ನು ನೀಡಿದೆ. ಈ ದೇಶದಲ್ಲಿ ಏನೆಲ್ಲ ಪವಿತ್ರವಾಗಿದೆಯೋ, ಏನೆಲ್ಲ ಪೂಜನೀಯ ಸ್ಥಾನವನ್ನು ಹೊಂದಿದೆಯೋ ಅದಕ್ಕೆ ಹೆಣ್ಣನ್ನು ಹೋಲಿಕೆ ಮಾಡಲಾಗಿದೆ. ಹೆಣ್ಣಿನ ಹೆಸರಿಟ್ಟೆ ಅವುಗಳನ್ನು ಕರೆಯಲಾಗಿದೆ. ಆದರೆ ನಮ್ಮ ದೇಶದ ಕೆಲವು ಹೆಣ್ಮಕ್ಕಳಿಗೆ ಈ ನೆಲದಲ್ಲಿ ನಾವೇನು, ನಮ್ಮ ಸ್ಥಾನವೇನು ಅನ್ನೋದರ ಅರಿವೇ ಇಲ್ಲ. ಅವ್ರ ಜೀವನ ಶೈಲಿಯೋ, ಅವ್ರ ಉಡುಗೆ ತೊಡುಗೆ, ಅವರ ದೇಹದ ಮೈಮಾಟ ಪ್ರದರ್ಶನವೇ ತಮ್ಮ ಟ್ಯಾಲೆಂಟ್ ಎಂದು ಬೀಗ್ತಿರೋ ಎಷ್ಟೋ ಜನ ಹೆಣ್ಮಕ್ಕಳಲ್ಲಿ ಇನ್ನುಳಿದ ಹೆಣ್ಮಕ್ಕಳಿಗೆ ತುಂಬ ಅಸಹ್ಯ ಅನ್ನಿಸ್ತಾ ಇದೆ. ಇಂತಹ ಹೆಣ್ಮಕ್ಕಳಿಗಿಂತ ಹಾಗೆ ತಿರುಗಾಡುವ ಪ್ರಾಣಿಗಳು ಎಷ್ಟೋ ಮೇಲ್ ಅನ್ನಿಸ್ತಾ ಇದೆ. ಏನಂತೀರ?